ಮಾತಾಡಲಿ ಹೊರಗೆ ಬಂದು ಬಿಸಿಲು ಶೆಕೆಗೆ ಅಲ್ಲಿದ್ರು ಹೋಗಿದೆ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಅಮ್ಮ ಅಜ್ಜ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾವಾಗ ನೋಡಿದ್ರು ಅಜ್ಜ ಅಜ್ಜ ಅಂತ್ಯ. ಇದೆಲ್ಲ ಬುದ್ಧಿಬೇಕು. ಬಾಬಾ ಮನೆಯಲ್ಲಿ ಬಟ್ಟೆ ಬದಲಾಯಿಸು. ಅಮ್ಮ ನಾನು ನನ್ನ ಅಜ್ಜನ ಮಾತಾಡ್ಸ್ಕೊಂಡು ಬರ್ತೀನಿ. ಏ ಬಾರೋ. ಆಕಾಶು ಸ್ಕೂಲಿಂದ ಬಂದೋ ಇಲ್ವೋ ಅವನಾರು ಬಂದಿದ್ರೆ ನನ್ನ ಬೇಜಾರು ನೀಗ್ತಿತ್ತು. ಆಕಾಶ್ ಮಗ ಆಕಾಶ್. ಅಜ್ಜ ನಾನು ಅವಾಗಲೇ ಬಂದೆ. ಮಕ್ಕಳಿದ್ರಲ್ಲ ನಾನು ಅದಕ್ಕೆ ಸುಮ್ಮನಾದೆ. ಓ ಹೌದಾ ಮಗ, ನನಗೆ ಯಾಕೋ ಇವತ್ತು ತುಂಬಾ ಸುಸ್ತಾಗಿತ್ತು, ಹಾಗಾಗಿ ನಿದ್ದೆ ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮಪ್ಪ ಬಂದ ನೋಡು. ಹಾ ಅಪ್ಪ ಬಂದು ಅವ್ರ ಕೆಲಸ ಮಾಡ್ತಾರೆ. ಮಾತು ಸಾಕು, ಊಟ ಮಾಡ್ಬಾರೋ. ಯಾವ ಮರ ಯಾವಾಗೂ ಹೀಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ. ಏನಪ್ಪ ಇದು ಕಿರಿಕಿರಿ? ಪಾಪ ಅವಳು ನಮಗೋಸ್ಕರ ಎಷ್ಟು ಕಷ್ಟಪಡುತ್ತಾಳೆ. ಮನೆಯಲ್ಲಿ ನೀರು ನೋಡಿದ್ರೆ ಊಟ ಮಾಡೋ ಮಕ್ಕಳೆಲ್ಲ. ಅಜ್ಜ ಇವರಿಬ್ರು ಯಾವಾಗಲೂ ಹೀಗೇನೆ. ನಾವು ನಿಮಗೆ ಊಟ ಮಾಡಿಸ್ತೀವಿ. ಏ ಲಕ್ಷ್ಮಿ, ಹೇಗಿದ್ದೀಯೇ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ನಾನ್ ಕೂಡ ಚೆನ್ನಾಗಿದ್ದೀನಿ ಕಣೆ. ಮತ್ತು ಹೇಗಿದ್ದೆ? ಇವಾಗ ನೋಡು, ಫುಲ್ ಹೌಸ್ ವೈಫ್ ಆಗ್ಬಿಟ್ಟಿದ್ಯಾ. ಎಲ್ಲ ಎಂಜಾಯ್ ಮಾಡ್ತಿದ್ದೆ ನೀನು. ಅದೆಲ್ಲ ಬಿಡು, ಕೂತ್ಕೋ, ನನಗೆ ಜ್ಯೂಸ್ ತಂದು ಕೊಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡಮ್ಮ. ಇವತ್ತಾದ್ರೂ ಸ್ವಲ್ಪ ಒಳಗೆ ಕೊಡ್ಬಾಗ? ನನ್ನ ಸ್ನೇಹಿತೆ ಬಂದಿದ್ದಾಳೆ, ಅವಳ ಮುಂದೆ ಈ ಡ್ರಾಮಾ ಎಲ್ಲ ತೋರಿಸ್ಬೇಕಾ? ಏನ ಲಕ್ಷ್ಮಿ, ನಿಮ್ಮ ಮಾವ ನಮ್ಮ ಮಗಳು ಹೀಗೆ ಮಾಡ್ತಾ ಇದ್ರು. ಅದಕ್ಕೆ ತಗೊಂಡು ಹೋಗಿ ಆಶ್ರಮಕ್ಕೆ ಸೇರಿಸಿದ್ದೀವಿ. ಅದೆಲ್ಲ ಇಲ್ಲಿ ತಗೋ, ಜ್ಯೂಸ್ ಕುಡಿ. ಜ್ಯೂಸ್ ಗೀಸ್ ಏನು ಬೇಡ. ಅಲ್ಲೇ ನಮ್ಮ ಮನೇಲಿ ಬರ್ಡೇ ಪಾರ್ಟಿ ಇದೆ. ನೀನು ನಿಮ್ಮ ಮೊನ್ನೆ ಅವರು ನಿಮ್ಮ ಮಗ ಇವ್ರು ಮಾತ್ರ ಬೇಡ ಕಣಮ್ಮ. ಸರಿ ಕಡೆ, ನಾನು ಬರ್ತೀನಿ. ಇರೇ ಇನ್ನೊಂದು ಸ್ವಲ್ಪ ಹೊತ್ತು. ನಾನಿದ್ರೆ ಕರ್ಮದಲ್ಲ ನೋಡ್ಬೇಕಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಯಾರ ಬಂದಾಗ ನನ್ನ ಮಾನ ಮರ್ಯಾದೆ ತೆಗಿಬೇಕಂತಾನೆ ಇದ್ದೀರಾ? ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೇನೋ, ನಾನು ನಿಮ್ಮ ಕೈ ಸಿಕ್ಕಾಕೊಂಡಿದ್ದೀನಿ. ಭಾನುವಾರ ಓದೋದ್ ಬಿಟ್ಟು ಏನ್ ಶಬ್ದ ಮಾಡ್ತಿದ್ಯೋ ಅಲ್ಲಿ? ನಾಳೆ ನಿನ್ ಮದ್ವೆ ತಿನ್ನಲ್ಲ. ನಾನು ನಿಮಗೆ ಗಿಫ್ಟ್ ಮಾಡ್ತಾ ಇದ್ದೀನಿ. ಏನೋ ಇದು ನಮಗೆ ಬಟ್ಟೆ ಲೋಟ ಗಿಫ್ಟ್ ಕೊಟ್ಟಿದ್ಯಾ? ಅಮ್ಮ